ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ಜನರಿಗೆ ಕಳೆದ ಹಲವು ವರ್ಷಗಳಿಂದ ಜ್ವಲಂತವಾಗಿ ಕಾಡ್ತಾ ಇರುವಂಥ ಒಂದು ಪ್ರಮುಖ ಸಮಸ್ಯೆಗೆ ಪರಿಹಾರ ಮತ್ತು ಯಾವ ರೀತಿಯಾಗಿರುವಂಥ ಸಮಸ್ಯೆ ಈ ಭಾಗದ ಜನರಿಗೆ ಆಗ್ತಾ ಇದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳೋದಕ್ಕೆ ಗ್ರೌಂಡ್ ರಿಯಾಲಿಟಿ ಏನಿದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಇವರೆಲ್ಲರೂ ಕೂಡ ಈ ಒಂದು ಜ್ವಲಂತ ಸಮಸ್ಯೆಯಿಂದಾಗಿ ಸಾಕಷ್ಟು ಏನು ಸಮಸ್ಯೆಯನ್ನು ಪ್ರತಿ ವರ್ಷ ಎದುರಿಸ್ತಾ ಇರುವಂಥದ್ದು. ಇಲ್ಲಿನ ಪ್ರಮುಖ ಸಮಸ್ಯೆ ಏನು ಅಂತಂದರೆ ಬೆಳಗಾವಿ ನಗರ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ನಾಲೆಯಿಂದಾಗಿ, ಬಳ್ಳಾರಿ ನಾಲೆಯಿಂದಾಗಿ ಸಾಕಷ್ಟು ಸಮಸ್ಯೆಯನ್ನು ಇಲ್ಲಿನ ಸ್ಥಳೀಯರು ಎದುರಿಸ್ತಾ ಇರುವಂಥದ್ದು. ಆ ಸಮಸ್ಯೆ ಏನು, ಅದಕ್ಕಿರುವಂಥ ಪರಿಹಾರ ಏನು, ಇಲ್ಲಿನ ಸ್ಥಳೀಯರು ಸರ್ಕಾರಕ್ಕೆ ಏನು ಮನವಿಯನ್ನು ಮಾಡ್ಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರನ್ನ ಮಾತಾಡ್ಸೋಣ. ಸರ್, ಕಳೆದ 1-2 ವರ್ಷ ಸಮಸ್ಯೆ ಅಲ್ಲ ನಿಮ್ಮದು, ಸಾಕಷ್ಟು ಸುಮಾರು ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀರಿ. ಈ ಬಳ್ಳಾರಿ ನಾಲೆ ಸಮಸ್ಯೆಯನ್ನು ಮಳೆಗಾಲದಲ್ಲಿ ಏನು ನಿಮಗೆ ಫ್ಲಡ್ ಆಗುತ್ತೆ, ನೆರೆ ಆಗುತ್ತೆ, ಇದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ವಂತ? ಸರ್, ಇದು ನಾರೇ ಬಳ್ಳಾರಿ ನಾಲೆ ಸಮಸ್ಯೆ ಅಂದರೆ ಸರ್ ಹೋದ 15-20 ವರ್ಷದಿಂದ ಐತ್ರಿ ಎಲ್ಲ ಇದು. ಯಾಕಂದ್ರೆ ನಾವು ಪೈಲ ಏನೈತ್ರಿ, ಇದು 4 ಫುಟ್ ಇತ್ತು ರೀ ಎಲ್ಲ ಬಳ್ಳಾರಿ ನಾಲೆ. ಅವಾಗೇನಾಯ್ತು, ಎಲ್ಲ ಬಳ್ಳಾರಿ ಎಷ್ಟು ನೀರು ಬಂದರೆ ನಮ್ಗೆ ತೊಂದರೆ ಆಗ್ತಿರಕ್ಕಿಲ್ಲ. ನಾ 4 ದಿವಸದಾಗ ಹೋಗ್ತೈತಿ ಇದು ವಿಶ್ವಾಸ ಇತ್ತು. ಆಮೇಲೆ ಏನಾಯ್ತು, ಇದು ಬಳ್ಳಾರಿ ನಾಲೆ 30 ಫುಟ್ ಆಯಿತು. 30 ಫುಟ್ ಆದಮೇಲೆ 2013ಕ್ಕೆ 60 ಫುಟ್ ಆಯಿತು. ಆದರೂ ಸಹ ಇನ್ನೂವರೆಗೆ ಈ ಬಳ್ಳಾರಿ ನಾಲೆ ಒಳಗೆ ಎಲ್ಲ ಡ್ರೈನೇಜ್ ನೀರು ಅದು ಎಲ್ಲ ಪೈಲ ಏನಿತ್ತು ರೀ, ಇದು ವರದಾನ ಇತ್ತು ಬಳ್ಳಾರಿ ನಾಲೆ, ರೈತರಿಗೆ ಎಲ್ಲ ವರದಾನ ಇತ್ತು. ಈಗ ನಮಗೀಗ ಶಾಪ್ ಆಗೈತೆ ರೀ ಇದು. ಯಾಕಂದ್ರೆ ಸುತ್ತಮುತ್ತ ಅತಿವೃಷ್ಟಿ ಬಂದಮೇಲೆ ನೀರು ಏನಾಗ್ತೈತೆ ರೀ, ಈ ಕಡೆ ತುಂಬ್ತೈತಿ, ಈ ಕಡೆ 2 ಕಿಲೋಮೀಟ್ರ್, ಆ ಕಡೆ 2 ಕಿಲೋಮೀಟ್ರ್ ಹೋಗ್ತೈತಿ ಸರ್. ಮತ್ತು ಇಲ್ಲಿಂದ ರೀ ಸರ್, ಇದು ಬಳ್ಳಾರಿ ನಾಲೆ ಎಷ್ಟೈತೆ ರೀ, ಎಳ್ಳೂರು ರೋಡ್ದಿಂದ ಹುದಲಿವರೆಗೆ 28 ಕಿಲೋಮೀಟ್ರ್ ಐತೆ ರೀ. ದರ್ ವರ್ಷ ಈಗ 15-20 ವರ್ಷ ಆಯ್ತು, ದರ್ ವರ್ಷ ನಮಗೆ ರೀ ತೊಂದರೆ ಐತ್ರಿ. ಮತ್ತು ಇವ್ರ ಸರ್ಕಾರಕ್ಕೆ ನಾವು ಪದೇ ಹೇಳಿದ್ದೀವಿ. 2013ದಿಂದ 15 ವರ್ಷ ಆತ್ರು ನಮ್ಮ ಮನವಿ ಕೊಡ್ತೀವಿ, ಏನೂ ಆಗಂಗಿಲ್ಲ ರೀ. ನುಸ್ತಾ ಬರ್ತಾರ ಹೋಗ್ತಾರೆ. ನಾವು ಮಾಡ್ತೀವಿ ನೋಡಿರಿ. 2006ದಿಂದ ಇಲ್ಲೇ ಚಳಿಗಾಲ ಅಧಿವೇಶನ ಆಗ್ತೈತಿ. ಆವಾಗಿಂದಲೇ ನಾವು ಪ್ರಯತ್ನ ಮಾಡ್ತಾ ಇದ್ದಿದ್ವಿ. ಆದರೂ ಕೂಡ ಇನ್ನೂವರೆಗೆ ಯಾವುದೇ ಸರ್ಕಾರಿ ಕಡೆ ಗಮನ ಕೊಟ್ಟಿಲ್ಲ. ಆ ಥರದ ಜೊತೆಗೆ ನಾವೇನಂತೀವಿ, ನೀವೇ ಅಂತೀರಿ ಸರ್ಕಾರ, ರೈತರು ನಮ್ಮ ಬೆನ್ನೆಲುಬು ಅಂತೀರಿ. ಅಂದರೆ ನೀವು ಬೆನ್ನೆಲುಬು ಮುರಿದ ಬೆಟ್ಟಿಗೆ ನೀವು ಏನು ಮಾಡೋರದಿರಿ? ಬೆನ್ನೆಲುಬುಗೆ ನೀವು ಸಕ್ಷಮ ಮಾಡಿರಿ, ಮದ್ದು ಮಾಡಬೇಕಲ್ಲ, ಔಷಧಿ ಇಡ್ರಿ ಬಿಡ್ರಿ. ಏನೂ ಇಲ್ಲರಿ, ಔಷಧಿ ಇಲ್ಲರ ನಮ್ಗೆ ಸಾಯ್ಸಾಗಿ ನಿಂತಿದ್ದಾರೆ ಇವ್ರ. ಮತ್ತು ಇವ್ರು ಏನು ಮಾಡ್ತಾರೋ, ಬಳ್ಳಾರಿ ನಾಲೆ ಫ್ಲಡ್ ಬಂತಿರಲ್ಲ, ಹಂಗೆ ಇರ್ತಾರೋ, ನೋಡ್ತಾರೆ, ವಿಮಾನದಿಂದ ನೋಡ್ತಾರೆ, ಹೋಗಿಬಿಡ್ತಾರೆ. BJP ಸರ್ಕಾರ ಏನು ಮಾಡೈತೆ ರೀ, ಉಸ್ತುವಾರಿ ಮಿನಿಸ್ಟರ್ ಇದ್ರಲ್ಲ, ಅವ್ರು ಹೇಳಿದ್ರು 800 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ತೇನೆ ಅಂತ ಹೇಳಿದ್ರೆ 800 ರೂಪಾಯಿನ ಖರ್ಚಾಗಿಲ್ಲ. ಇವಾಗ ಈ ಸರ್ಕಾರ ರೈತರ ಪರ ಸರ್ಕಾರ ಅಂತಾರೆ. ಈ ಸರ್ಕಾರಲ್ಲ ಚಳಿಗಾಲ ಒಳಗೆ ಈ ಬಳ್ಳಾರಿ ನಾಲೆ ವಿಕಾಸ ಮಾಡಬೇಕು ಅಂತ ಎಲ್ಲ ರೈತರ ಪರ ನಮಗೆ ವಿನಂತಿ ಐತ್ರಿ ಸರ್. ಇದು ಪ್ರತಿ ಮಳೆಗಾಲ ಬಂದಾಗಲೂ ಕೂಡ ಇಲ್ಲಿ ಸುತ್ತಮುತ್ತ ಏನು ಕಾಣ್ತಾ ಇದೆ, 1000 ಎಕರೆ ಎಲ್ಲವೂ ಕೂಡ ಜಲಾವೃತ ಆಗುತ್ತಂತೆ ಸರ್. ಕೆಲವೊಂದು 15-20 ವರ್ಷ ಆಯಿತು. ಪ್ರತಿ ವರ್ಷ ಇದೇ ಥರ ಬರಗಾಲ ಆಗುತ್ತೆ, ಇದೇ ಥರ ಫ್ಲಡ್ ಬರುತ್ತೆ. ಮತ್ತು ರೈತರಿಗೆ ಯಾರು ವಾಲಿ ಇಲ್ಲ ಅಂತ ಸುದ್ದಿ ಬರುತ್ತೆ. ಯಾಕಂದರೆ ಇಲ್ಲಿ ಸಾವಿರಾರು ಎಕರೆ ಭೂಮಿ, ಎಲ್ಲ ನಮ್ಮ ರೈತರ ಬಾಂಧವರದ ಭೂಮಿ ಇದೆ. ಮತ್ತು 3 ಪೀಕ್ ಬರುವಂಥ ಭೂಮಿ ಇದೆ. ಆದರೂ ಸಹಿತ ಲಾಸ್ಟ್ ಟೈಮು ಅಂಗಡಿ ಅವರು MP ಇದ್ದಂಗೆ ಒಮ್ಮೆ ಅವರು ತೆಗೆದಿದ್ರು, ಖರೆ ಅರ್ಧಂಬರ್ಧ ಅವರು ತೆಗೆದಿದ್ರು, ಪೂರ್ತಿ ಕೆಲಸ ಆಗಲಿಲ್ಲ. ನಾವೇ ಲಾಸ್ಟ್ ಟೈಮ್ ಸರ್ಕಾರಕ್ಕೆ ನಾವು ಮನವಿ ಕೊಟ್ಟೇವಿ, ಮತ್ತು BJP ಸರ್ಕಾರಕ್ಕೂ ಮನವಿ ಕೊಟ್ಟೇವಿ. ಇದು ನಮಗೆ ನಮ್ಮ ರೈತರಿಗೆ ಪರಿಹಾರ ವ್ಯವಸ್ಥಿತವಾಗಿ ಮಾಡಿಕೊಡ್ರಿ ಅಂತ ನಾವು ಹೇಳೇವಿ. ಅವರು ಮಾತು ಕೇಳಿಲ್ಲ. ಮತ್ತು ಈ ಸರ್ಕಾರಕ್ಕೂ ಮಿನಿಸ್ಟರ್ ಅವ್ರಿಗೆ ನಾವು ಭೇಟಿಯಾಗಿ ಹೇಳೇವಿ. ಲಾಸ್ಟ್ ಟೈಮ್ ಮಿನಿಸ್ಟರ್ ಅವರು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ಒಮ್ಮೆ ನೋಡಿ ಹೋಗ್ಯಾರ ಅಷ್ಟೇ. ಅದರ ವಿನ ಏನೂ ಆಗ್ತಾ ಇಲ್ಲ. ಆದ್ರೂ ಸಹಿತ ನಿಮ್ಮ ಮುಖಾಂತರ ಶಾಸಕರಿಗೆ, ಸಂಸದರಿಗೆ ಕಿವಿ ಇಲ್ವಂತ, ಇಷ್ಟು ವರ್ಷಗಳಿಂದ ಕೇಳ್ತಾ ಇಲ್ವಂತ. ಶಾಸಕರು ಈ ಭಾಗದ ಶಾಸಕರು ರೈತರ ವಿರೋಧಿ ಶಾಸಕರು. ಯಾಕಂದರೆ ಇಷ್ಟು ಬರಗಾಲ ಬರುತ್ತೆ, ಇಷ್ಟು ಫ್ಲಡ್ ಬರುತ್ತೆ, ಒಂದು ದಿವಸ ಇಲ್ಲೇ ಯಾವುದು ಕಾರಣಕ್ಕೆ ನೋಡಲಿಲ್ಲ ಆ ಒಂದು ವಿಷಯ. ಮತ್ತು ಸಂಸದ್ ಒಮ್ಮೆ ಅಂಗಡಿಯವರು ಒಮ್ಮೆ ಮಾಡಿದರು, ಅರ್ಧವರ್ಧ ಕೆಲಸ ಮಾಡಿ ಹೋಗಿದ್ರು. ನಮ್ಮ ಅನಿಸಿಕೆ, ನಮ್ಮ ರೈತರದ ಇಚ್ಛೆ ಏನಿದೆ ಅಂದರೆ ಇದು ವ್ಯವಸ್ಥಿತವಾಗಿ ತೆಗೆದು ಕಾಂಕ್ರೀಟೀಕರಣ ಮಾಡಬೇಕು. ಕಾಂಕ್ರೀಟೀಕರಣ ಆಗಿದ್ರನ ಆಗತ್ತೆ, ಇಲ್ಲದ್ರೆ ಆಗಲ್ಲ. ತಾಯಿ, ಏನು ಸಮಸ್ಯೆ ಏನಿಲ್ಲ, ನೀವು ಇಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಿರ್ತೀರಿ, ಈ ನೀರು ತುಂಬಿಕೊಂಡ್ರೆ ಮಳೆಗಾಲದಲ್ಲಿ ಏನು ಮಾಡ್ತೀರಿ? ಏನು ಮಾಡೋದ್ರಿ, ಈ ಕಡೆ ಆ ಕಡೆ ಎಲ್ಲ ನೀರು ತುಂಬ್ತೈತಿ. ನಾವು ದುಡ್ಡು ತಿನ್ನೋರು, ಏನು ಇದು ನಾಳೆ ಇದು ಮಾಡೋಣ, ನಮಗೇನು ದಂಧೆ ಸುಧಾ ಹಚ್ಚಿಲ್ಲ. ಏನು ಇವ್ರದ ಬೆಳೆದ್ರೆ ನಮ್ಗೆ ಊಟ ಏನ್ರಿ. ಮತ್ತು ಈ 20 ವರ್ಷದ ಹಿಂಗೆ ಮಾಡತ್ತಾರು, ಏನು ಮಾಡೋದು? ನೀರು ತುಂಬಿಕೊಂಡ್ರೆ ಕೆಲಸ ಇರಲ್ಲ ನಿಮಗೆ? ಇಲ್ಲ. ಅವಾಗ ಏನು ಮಾಡ್ತೀರಿ ಜೀವನಕ್ಕೆ? ಮನ್ಯಾಗ
ಮತ್ತೆ ಏನು ಮಾಡೋದು? ಪ್ರತಿ ವರ್ಷ ನೀರು ತುಂಬಿಕೊಳ್ಳುತ್ತೆ. ಪ್ರತಿ ವರ್ಷ ನೀವು ಪರಿಹಾರ ಇಲ್ವಂತ ಇದಕ್ಕೆ? ನೀವು ಪರಿಹಾರ ಮಾಡಾಕ್ಬೇಕಲ್ಲ ಸರ್ಕಾರ ಪರಿಹಾರ ಮಾಡಬೇಕು, ಹಾಂ ಮಾಡ್ತಿಲ್ಲ. ಮಾಡೋದಿಲ್ಲ, ನೋಡ್ತಾರೆ ಹೋಗ್ತಾರೆ. ಏನರ ಅದಕ್ಕೆ ಪರಿಹಾರ ಬೇಕ್ರಿಲ್ಲ, ಹೌದಿಲ್ಲ? ಇಲ್ಲಿ ಇವರು ಜನ ನಿಂತ್ಕೊಂಡಿರುವಂಥ ಹಿಂಭಾಗ ಮತ್ತು ನನ್ನ ಬಲಭಾಗದಲ್ಲಿರುವಂಥ ಪ್ರದೇಶ ಏನಿದೆ, ಈ ಪ್ರದೇಶ ಬಳ್ಳಾರಿ ನಾಲೆ. ಇಲ್ಲಿ ಏನು ನಾಲೆ ಹರಿತಾ ಇದೆ, ಇದು ಬಳ್ಳಾರಿ ನಾಲೆ. ಈ ನಾಲೆ ಹೂಳೆತ್ತದೆ, ಕಸ ತುಂಬಿಕೊಂಡು ಬೆಂಗಳೂರು ಬೆಳಗಾವಿ ನಗರದ ತ್ಯಾಜ್ಯಗಳು ಈ ಒಂದು ನಾಲೆಗೆ ಬಿಡ್ತಾ ಇರುವಂಥ ಕಾರಣಕ್ಕಾಗಿ ಈ ನಾಲೆ ಇದೀಗ ಕಲುಷಿತಗೊಂಡಿರುವಂಥದ್ದು. ಜೊತೆಗೆ ಇಡೀ ಒಂದು ಇಷ್ಟು ಎಕರೆ ಕೃಷಿ ಭೂಮಿ ಏನು ಕಾಣ್ತಾ ಇದೆ, ಇಷ್ಟು ಜಮೀನು ಏನಿದೆ, ಈ ಜಮೀನಿಡೀ ಸಂಪೂರ್ಣವಾಗಿ ಮಳೆ ಬಂದು ಈ ನಾಲೆ ತುಂಬಿಕೊಂಡು ಉಕ್ಕಿ ಹರಿದು ನೆರೆಯಂತಾಗುವಂಥ ಪರಿಸ್ಥಿತಿ ಪ್ರತಿ ವರ್ಷ ಇಲ್ಲಿ ನಿರ್ಮಾಣ ಆಗುವಂಥದ್ದು. ಸೊ ಸರ್, ಇದಕ್ಕೆ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ದೀರಿ, ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೀರಿ. ಸೊ ಏನು ಹೇಳ್ತಿದೆ ಸರ್ಕಾರ? ಇದಕ್ಕೊಂದು ಪರಿಹಾರ ಕೊಡೋದಕ್ಕೆ ಸಾಧ್ಯ ಇಲ್ವಂತ? ಸರ್, ಎಲ್ಲದಕ್ಕೂ ಪರಿಹಾರ ಇದೆ, ಆದರೆ ರಾಜಕಾರಣಿ ಇಚ್ಛಾಶಕ್ತಿಯ ಕೊರತೆ ಇದೆ. ನಾವೆಲ್ಲ ಸರ್ಕಾರ ಬಂದಾಗ ನೋಡಿದ್ದೀವಿ, ಆ ಸರ್ಕಾರ ಈ ಸರ್ಕಾರ ಅನ್ನೋದಲ್ಲ. ಆದರೆ ಎಲ್ಲ ಸರ್ಕಾರ ಸಹಿತ ಇಲ್ಲಿರ್ತಕ್ಕಂಥ ಜನರ ಒಂದು ಕಾಳಜಿಯನ್ನು ಅವರು ಮನುಷ್ಯರೇ ತೊಗೊಂಡಿಲ್ಲ. ನಾವು ನೋಡ್ತಾ ಇದ್ದೀವಿ, ಅಧಿವೇಶನ ಬರ್ತಾ ಇದೆ, ಸಾಕಷ್ಟು ರೈತರು ಎಲ್ಲರೂ ಹೋರಾಟ ಮಾಡ್ತಾರೆ, ಅದಕ್ಕೆ ಯಾವುದೂ ಇಲ್ಲಿ ಈ ಕಡೆ ಯಾರೂ ಗಮನ ಹರಿಸ್ತಾ ಇಲ್ಲ. ಆಮೇಲೆ ನೋಡ್ಬೋದು, ಬೆಳಗಾವಿ ಇಷ್ಟು ದೊಡ್ಡ ಪ್ರದೇಶ ಆದರೂ ಸಹಿತ ಇದು ನಾವು ಹಳೆ ಬೆಳಗಾವಿ ಅಂತ ಹೇಳ್ತೀವಿ. ವಡಗಾವಿ ಇದು ಮೂಲ ಬೆಳಗಾವಿ ಇದು ಸರ್. ಇದು ಪಕ್ಕದಲ್ಲಿ ಬಳ್ಳಾರಿ ನಾಲೆ ಹರಿತಾ ಇದೆ. ಆದರೆ ಇನ್ನೂವರೆಗೆ ಇದು ಹಳೆ ಬೆಳಗಾವಿ ಉಳಿದಿದ್ದದ. ತಾವು ನೋಡ್ಬೋದು, ಎಲ್ಲ ಇಲ್ಲಿ ಇದನ್ನು ಬೆಳಗಾವಿ ದಕ್ಷಿಣ ಭಾಗ ನಂಬಿಕೊಂಡು ಇಲ್ಲಿ ಕೇಲಿ ಆಸ್ಪತ್ರೆ ಕಟ್ಟಿದ್ದಾರೆ ಸರ್. ಇಲ್ಲಿ ಪಕ್ಕದಲ್ಲಿ ಈ ನೀವು ತಾವು ನೋಡ್ಬೋದು, ಮಳೆಗಾಲ ಸಹಿತ ಕೇಲಿ ಸುತ್ತಲೂ ಸಹಿತ 2-3 ಅಡಿ ನೀರು ನಿಂತದೆ ಸರ್, ಎತ್ತರ ಕಟ್ಟಿದ್ದಾರೆ. ಇಲ್ಲಿ ಜನಸಾಮಾನ್ಯರ ಮನೆಯ ಸಹಿತ ಪೂರ್ತಿ ಜಲಾವೃತ ಆಗ್ತದೆ ಪ್ರತಿ ವರ್ಷ. ತಾವು ನೋಡ್ಬೋದು ಸರ್, ಇಲ್ಲಿ ವಿಡಿಯೋ ಇದೆ, ನಿಮಗೆ ಯಾಕೆ ಕಳಿಸ್ತಂದ್ರೆ ಇದು ನೋಡಿ ಸರ್, ಇದರಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಪ್ರತಿ ವರ್ಷ ಪೂರ್ತಿ ನೀರು ಸರ್, ಇದು ನೋಡಿ ಸರ್, ಇದೆಲ್ಲ ರೀ ಪೂರ್ತಿ ನೀರು ತುಂಬ್ತದೆ. ಇಲ್ಲಿ ತಾವು ನೋಡ್ಬೋದು ಸರ್, ಜೂಮ್ ಮಾಡಿ ನೋಡಿದ್ರಲ್ಲಿ ನಾ ಹೇಳೋದು ಕಳ್ಕಳಿ ಇದೆ ಸರ್. ಮಳೆಗಾಲದಂತ ಬಂದು ನೋಡಿದರೆ ಇಲ್ಲಿ ತಾವು ಬರ್ಲಿಕ್ಕಾಗೋದಿಲ್ಲ, ಆ ಸಮಸ್ಯೆ ಇದೆ. ಆಮೇಲೆ ಇಲ್ಲಿ ನಮ್ಮ ದಕ್ಷಿಣ ಭಾಗದಲ್ಲಿ ನೇಕಾರ ಭಾಳ ಜನ ಇದ್ದಾರೆ ಸರ್. ಮೂಲ ಕಸಬು ನೇಕಾರ ಇದೆ. ನಮ್ಮ ನೇಕಾರಿಗೆ ಉದ್ಯೋಗ ಜೊತೆಯಲ್ಲಿ ಇರಲಿಕ್ಕೆ ಸ್ಥಳ ಬೇಕು ಸರ್. ತಾವು ನೋಡ್ಬೋದು, ಇಲ್ಲಿ ಸುಮಾರು 90% ಜನ ನೇಕಾರ ಜನ ಇಲ್ಲಿ ಜಾಗ ತೊಗೊಂಡಾರೆ ಸರ್. ಎಲ್ಲಿ ತೊಗೊಂಡಿದ್ದಾರೆ? ಬಳ್ಳಾರಿ ನಾಲೆ ಪಕ್ಕದಲ್ಲಿ ಮನೆಗಳಿದಾವೆ ಸರ್. ಪ್ರತಿ ವರ್ಷ ಆ ಮನೆಗಳಲ್ಲಿ ನೀರು ಬರ್ತದೆ. ನೇಕಾರರು ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಜೊತೆಯಾಗಿ ಒಂದು ಕಡೆ ನೇಕಾರ ತೊಂದರೆ ಅನುಭವಿಸಿದರೆ, ಒಂದು ಕಡೆ ರೈತ ಈಗ ತೊಂದರೆ ಅನುಭವಿಸ್ತಾ ಇದ್ದಾನೆ. ಇಬ್ಬರಿಗೂ ತೊಂದರೆ ಆಗ್ತಾಯಿದೆ ಸರ್. ನನ್ನ ವಿನಂತಿ ಇದೆ ಸರ್, ಬರ್ತಕ್ಕಂತಹ ಒಂದು ಅಧಿವೇಶನದಲ್ಲಿ ತಾವು ಪ್ರಾಮಾಣಿಕವಾಗಿ ನಮ್ಮ ನೇಕಾರರಿಗೆ ಒಂದು ಜಾಗ ಸಿಗಲಿಕ್ಕೆ ಒಂದು ಈ ಭಾಗ ಅಭಿವೃದ್ಧಿ ಮಾಡಬೇಕಾಗಿದೆ ಸರ್. ತಾವು ನೋಡಬಹುದು, ಈ ಭಾಗದಲ್ಲಿ ಒಂದು 2-3 ವರ್ಷಗಳಿಂದ ಇಲ್ಲಿ ಚಿಕ್ಕ ಒಂದು ಸೇತುವೆಗಳನ್ನು ಕಟ್ಟಿದ್ದಾರೆ ಸರ್. ಸೇತುವೆ ಹೆಂಗೆ ಮಾಡಿದ್ದಾರೆ ಸರ್? ಸೇತುವೆಗೆ ಅಂದರೆ ಒಂದು 4-5 ಪೈಪ್ಗಳನ್ನು ಜೋಡಿಸಿ ಅದರ ನೀರು ಹೋಗೋದಿಲ್ಲ ಸರ್. ಮತ್ತು ಇಕ್ಕಟ್ಟಾಗಿ ಮಾಡೋ ಮುಖಾಂತರ ಮತ್ತೆ ರೈತರಿಗೆ ತೊಂದರೆ ಆಗೋ ಪರಿಸ್ಥಿತಿ ಇದೆ. ಇಲ್ಲಿ ನೋಡಿದ್ರೆ ಸರ್, ನಿಜವಾಗ್ಲೂ ಇಲ್ಲಿ ಮಳೆಗಾಲದಾಗ ಬಂದ ನರಕ ಯಾತನೆ ಇರ್ತದೆ. ವರ್ಷದಲ್ಲಿ 3 ಬೆಳೆ ಬೆಳೆದ್ರು 3 ಬೆಳೆನೂ ನಾಶ ಆಗೋ, ಒಂದು ಕಡೆ ಬೆಳೆ ನಾಶ ಆದ್ರೆ ಸರ್, ಇಲ್ಲಿ ಇರ್ತಕ್ಕಂಥ ನೇಕಾರ ಮಗ್ಗದಲ್ಲಿ ಸರ್ ನೀರು ಬರ್ತಾ ಇದೆ ಸರ್. ಇದನ್ನು ನೋಡಿದರೆ ಮಳೆಗಾಲದಲ್ಲಿ ಇಲ್ಲಿ ಪ್ರವಾಸಿಯ ಸ್ಥಾನವಾಗಿ ಆ ನೀರನ್ನು ನೋಡಲಿಕ್ಕೆ ಬೆಳಗಾವಿ ನಗರದ ಸುತ್ತಮುತ್ತ ಜನ ಇಲ್ಲಿ ಬಳ್ಳಾರಿ ನಾಲೆ ನೋಡ್ಲಿಕ್ಕೆ ಬರ್ತಾರೆ ಸರ್. ನಮಗೆ ನಾಚಿಕೆ ಅನ್ನಿಸ್ತಾ ಇದೆ. ಯಾಕೆ ಸರ್? ಟೂರಿಸ್ಟ್ ಜಾಗ ಇದೆ, ಪ್ರವಾಸೋದ್ಯಮ ಅಂತೀರಿ ಸರ್. ಪ್ರವಾಸೋದ್ಯಮ ಇಲಾಖೆಯವರು ಯಾರು ಮಾಡಿದಾಗ ಯಾವ ಜನ ಇರ್ತೀವಿ ಆಕರ್ಷಣೆ ಆಗ್ತದೆ, ಆ ಆಕರ್ಷಣೆ ನೀರು ಹರಿತಾ ಇದೆ. ವಿನಂತಿ ಇದೆ ಸರ್, ಹೂಳೆತ್ತು ದೊಡ್ಡ ಕೆಲಸ ಅಲ್ಲ ಸರ್, ಸಣ್ಣ ಕೆಲಸ ಇದೆ, ಸಣ್ಣ ಫಂಡ್ ಇದೆ. ನಿಜವಾಗಲೂ ಹೂಳು ಎತ್ತಿದರೆ ಮಾತ್ರ ಸಾಕಷ್ಟು ನೀರು ಕಡಿಮೆ ಆಗ್ತದೆ. ಆ ಚಿಕ್ಕ ಕೆಲಸನೂ ಸಹಿತ ಇಲ್ಲಿ ರಾಜಕಾರಣಿಗಳು ಮಾಡ್ತಾಯಿಲ್ಲ. ದಯವಿಟ್ಟು ಈ ಅಧಿವೇಶನದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಈಗ ಒಂದು ಗಮನ ಹರಿಸಿ ನಮ್ಮ ನೇಕಾರರಿಗೆ ಮತ್ತು ರೈತರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಲಿ ಅಂತೇಳಿ ರೈತರ ಮುಖಾಂತರ ತಮ್ಮೆಲ್ಲರ ಮುಖಾಂತರ ವಿನಂತಿ ಮಾಡ್ತೇನೆ ಸರ್. ಅಂದರೆ ಪ್ರತಿ ವರ್ಷ ಸರ್ ಇಲ್ಲಿ ವರ್ಷಕ್ಕೆ 5ರಿಂದ 6 TMC ನೀರು ಮಳೆಗಾಲದಲ್ಲಿ ಹರಿದು ಹೋಗುತ್ತೆ. ಅದಕ್ಕೊಂದು ಶಾಶ್ವತ ಪರಿಹಾರ ಯಾಕೆ ಸಿಗ್ತಾ ಇಲ್ಲ ಅಂತ? ಯಾಕೆ ಸಿದ್ದಿರಲಿಲ್ಲ? ರಾಜಕೀಯ ಇಚ್ಛಾಶಕ್ತಿ ಮಾಡ್ತಾ ಇಲ್ಲ. ಪಾಲಕ್ ಮಂತ್ರಿ ಉಸ್ತುವಾರಿ ಸಚಿವರು ಬರ್ತಾರೋ, ಅವರು ಆದೇಶ ತೆಗಿತಾರೋ, ಸರ್ವೆ ಮೇಜರ್ ಇರಿಗೇಷನ್ದವರು ಸರ್ವೆ ಮಾಡ್ಯಾರು. ಈ ಬೈಪಾಸ್ ಆಗಲಿ ಬೆಳಾರಿನಲ್ಲ ಅಲಕ್ಷ್ಯ ಮಾಡ್ತಾ ಇದ್ದಾರೆ. ಬೆಳಗಾವಿ ಸಿಟಿ ಸ್ಮಾರ್ಟ್ ಸಿಟಿ ಮಾಡಬೇಕಾದ್ರೆ ನಮಗೇನು ಫಂಡಮೆಂಟಲ್ಸ್ ಏನು ನಮ್ಗೆ ನೆಸೆಸಿಟಿ ಇದೆ ಅದನ್ನು ಮಾಡ್ತಾ ಇಲ್ಲ. ಇದನ್ನು ಬಿಟ್ಟು ಉಳ್ಕಿದೆಲ್ಲ ಇಲ್ಲಿ ವಿಧಾನಸೌಧ ಕಟ್ಟಿದ್ರು, ಮತ್ತೇನಾರ ಮಾಡಿದರು, ಬೈಪಾಸ್ ಮಾಡಿದರು. ಇದಕ್ಕಿಂತ ಜನರಿಗೆ ರೈತರಿಗೆ ಏನು ಅನುಕೂಲ ಬೇಕು ಅದನ್ನು ಮಾಡಿರಿ. ಮೊದಲು ಇದನ್ನು ಡ್ರೈನೇಜ್ ಲೈನ್ 27 ಕಿಲೋಮೀಟ್ರ್ ಬೆಳಾರಿನಲ್ಲ, ಇದನ್ನು ತೆಗೆದ್ಲೇ ಬಿಟ್ಟು ಉಳ್ಕಿದ್ದು ಯಾಕೆ ಮಾಡ್ಲಿಕ್ಕತ್ತೀರಿ? ಈಗ ಜನ ಇಲ್ಲಿ ಬಂದದ್ದು ದುಡ್ಡು ಕೊಟ್ಟು ಏನು ರಾಜಕೀಯ ಪಾರ್ಟಿದವ್ರು ಬಂದಿಲ್ಲ. ಯಾರ್ಯಾರಿಗೆ ನೋವು ಆಗ್ಯದ, ಯಾರ್ಯಾರಿಗೆ ತ್ರಾಸಿದ್ದಾರೆ, ಅವ್ರು ಸ್ವಚ್ಛದಿಂದ ಬಂದಾರ. ಬರೀ ಅವ್ರಿಗೆ ಹೇಳೋದು ಬರೀ ಇಷ್ಟು ಟಿ ವಿದವ್ರು ಬರೋರಿದ್ದಾರೆ ಬರ್ರಿ ಅಂದ ಕೂಡಲೇ ಇಷ್ಟು ಜನ ತುಂಬ್ಯಾರ ಅಂದ್ರೆ ನೀವು ತಿಳ್ಕೊರಿ. ಮತ್ತು ಇಲ್ಲಿ ಶಾಂತಿಯುತ ಜನ ಇದ್ದಾರಂತ ಈ ನಿರ್ಲಕ್ಷ್ಯ ಮಾಡ್ಲಿಕ್ಕತ್ತಾರೆ. ಒಂದು ದಿವ್ಸ ಇವ್ರನ್ನ ನಾವು ಎಲ್ಲರೂ ರೋಡ್ ಮೇಲೆ ಬಂದ್ವಿ ಅಂದ್ರೆ ಭಾಳ ಗೌರ್ಮೆಂಟ್ಗೆ ತುಟ್ಟಿ ಬೀಳೋದ ನೋಡ್ರಿ ಸರ್. ಏನು ಸರ್ ಸಮಸ್ಯೆ ಇಲ್ಲಿ?
ಯಾವ ಸರ್ಕಾರನು ಯಾವ ಪಕ್ಷಗಳು ನಿಮ್ಮ ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ರೆಡಿ ಇಲ್ಲ ಅಂತ ಕಾಣಿಸುತ್ತೆ. ಮತ್ತೊಂದು ದೊಡ್ಡ ಸಮಸ್ಯೆ ಇಲ್ಲಿ ಅಂದರೆ ಬಳ್ಳಾರಿ ನಾಲಾದಾಗ ಬಳ್ಳಾರಿ ನಾಲ ಐತಲ್ಲ, ಹೈವೇ ಐತಲ್ಲ, ಅಲ್ಲಿ ಒಬ್ಬ ಮನುಷ್ಯನ ಅರ್ಧ ಬಳ್ಳಾರಿ ನಾಲ ಬ್ಲಾಕ್ ಮಾಡಿದ್ದಾನೆ ಭರ್ತಿಟ್ಟದ್ದು. ನೀರು ಹೋಗೋಕೆ ಜಾಗಕ್ಕಿಲ್ಲ ಅಲ್ಲಿ. ಇಂಥದ್ದು ಮನುಷ್ಯ ಇದ್ದರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಹೇಳಿದ್ರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಒಟ್ಟು ಈ ಕಡೆ ನೋಡೋಕೆ ತಯಾರಿಲ್ಲ, ಏನೆಲ್ಲ ಎಲ್ಲರದ ಕಿಸೆ ತುಂಬಿದೈತೆ. ಏನೋ ಕೇವಲ ನೀರು ತುಂಬ್ಕೊಳ್ಳೋದಾಗಲಿ ಆ ಥರ ಸಮಸ್ಯೆ ಒಂದು ಕಡೆ ಆದರೆ, ಇಲ್ಲಿ ನೀವು ಜಮೀನಿಗೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟನ್ನು ಮಾಡಿರ್ತೀರಿ. ಎರಡು ಬಾಜುಲೆ ಒಂದು 2-3 ಸಾವಿರ ಫೂಟ್ ಆಗ್ತೈತ್ರಿ. ಪಡ ಬಿದ್ದೈತ್ರಿ, ಎಲ್ಲ ಹುಲ್ಲು ಬಿತ್ತೈತಿ, ಹುಲ್ಲು ಎಲ್ಲ ಹತ್ತೈತ್ರಿ, ಬೆಳೆ ಬರೋಂಗಿಲ್ಲ ರೀ, ಏನಿಲ್ಲ. ಇದು ಸರಿ ಮಾಡ್ರೆ ಎಲ್ಲ ಸರಿ ಆಗ್ತೈತಿ. ಅಲ್ಲ, ಈಗ ಈ ನೀರು ತುಂಬಿಕೊಳ್ಳುತ್ತೆ, ಓಕೆ ಸರಿ. ಇದ್ರ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆ ಬಿತ್ತಿರ್ತೀರಿ, ಬೀಜ ಬಿತ್ತಿರ್ತೀರಿ, ನೀರು ಬಂದಾಗ ಎಲ್ಲ ಹೋಗುತ್ತಲ್ಲ. ಈಗ ನಮ್ಮ ಹೊಲಾನ ಅಲ್ಲೇ ನೋಡ್ರಿ ಎಲ್ಲ ಕೊಳತ್ ಹೋಗಿದ್ರಿ, ಭತ್ತ ಬಂದು ಕೊಯ್ಯಾಕೆ ಬಂದು ಕೆಲಸ. ವರ್ಷ ಹಿಂಗ ರೀ, ವರ್ಷ ಬರ್ತಾರೆ ಹಿಂಗೆ ಇದು ಮಾಡ್ಕೋತಾರೆ, ಮತ್ತು ಹೋಗ್ಬಿಡ್ತಾರೆ, ಮತ್ತು ಈ ಕಡೆ ಲಕ್ಷ್ಯ ಇಲ್ರಿ ಅವ್ರದ್ದು. ಡ್ರೈನೇಜ್ ನೀರು ಓಪನ್ ಬಿಟ್ಟಾರ್ರಿ ಇದಕ್ಕೆ. ಡ್ರೈನೇಜ್ ಪ್ಯೂರಿಫಿಕೇಶನ್ ಪ್ಲ್ಯಾಂಟ್ ಇಲ್ಲ, ಏನಿಲ್ಲ. ಬೆಳಗಾವಿ ಸಿಟಿ ಸೌತ್ ಎಲ್ಲ ಡ್ರೈನೇಜ್ ಬಿಟ್ಬಿಟ್ರಿ ಇದಕ್ಕೆ. ಡ್ರೈನೇಜ್ ನೀರು ಬಿಟ್ಟು ಬೆಂಗಳೂರದವ್ರು ಬಂದಿರ ನೋಡಿ ಹೋಗ್ಯಾರ ನೋಡ್ರಿ. ಇಲ್ಲಿ 12ನೇ ತಾರೀಕು ಜುಲೈ 2022 ಅವಾಗನು ಮಾಡ್ತೇನೆ ಅಂದಿರು. ಇನ್ನೂ ಮಟ್ಟ ಎಷ್ಟು 2 ವರ್ಷ ಆತು ಮಾಡೇ ಇಲ್ಲ. ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಏನು ಪರಿಹಾರ. ಇದು ಯಾವಾಗ ಚಾಲೂ ಆಗೈತೆ ಅಂದ್ರೆ ಗ್ರಾಮ ಸಡಕ್ ಯೋಜನಾ ಚಾಲೂ ಆತಲ್ರಿ, ಎಲ್ಲ ಕಡೆ ಚಾಲೂ ಆಗೈತಲ್ಲ, ಅವಾಗಿನ ಚಾಲೂ ಆಗೈತೆ ರೀ. ಇದು ರಸ್ತಾ ಉದ್ದ ಆತ್ರಿ, ನೀರು ಹರಿದು ಹೋಗಂಗಿಲ್ಲ. ಅದಕ್ಕೆ ತಾಕತ್ತು ಪರಿಹಾರ ಬೆಳ್ಳಾರಿಗೆ ಮಾಡಬೇಕು. ರಸ್ತೆ ಮಾಡಿದ್ರೆ ಚಲೋ ಮಾಡಿದ್ರೆ ಈಗ ಸಮಸ್ಯೆ ಸರ್ ಏನಾಗಿದೆ, ಅವಾಗ ಸುರೇಶ್ ಅಂಗಡಿ ಇರ್ದವ್ರು ಹೂಳು ತೆಗೆದ್ರು ಸರ್. ಹೂಳು ತೆಗೆದು ಏನು ಮಾಡ್ರು, ಪಕ್ಕದ ಹೊಲ್ದಾಗ ಹಾಕಿಬಿಟ್ರು ಸರ್ ಅದನ್ನು. ಆ್ಯಕ್ಚುಲಿ ಅದನ್ನು ಆ ಹೂಳು ಮಣ್ಣನ್ನು ಬೇರೆ ಕಡೆ ತೆರವುಗೊಳಿಸ್ಬೇಕು ಸರ್. ಏನು ಮಾಡ್ರು, ಗೊಡ್ಡ ಹಾಕಿದ ಬಾಜು ಗೊಡ್ಡ ಹಾಕಿರು, ಎಲ್ಲ ಹೊಲಗದ್ದೆಗಳೆಲ್ಲ ಸರ್ ನೀರಲ್ಲಿ ಮುಳುಗಿಬಿಟ್ಟು. ಏನೇ ಇದೆ ಸರ್, ಎಲ್ಲ ಇದು ತಾಂತ್ರಿಕವಾಗಿ ಆಮೇಲೆ ಯೋಜನಾಬದ್ಧವಾಗಿ ಯಾವುದು ಕೆಲಸ ನಡೀತಾ ಇಲ್ಲ. ಹೂಳು ತೆಗೆದ್ರು 50% ನೀರಾಗ್ತದೆ. ನೀವು ಖಾಯಮಾಗಿ ಶಾಶ್ವತ ಉಳಿಬೇಕಾಗಿದ್ರೆ ಕಾಂಕ್ರೀಟೀಕರಣ ಮಾಡಿರಿ ಸರ್, ನಿರಂತರವಾಗಿ ಸ್ವಚ್ಛ ಉಳಿತದೆ, ನಾಲ ಸ್ವಚ್ಛ ಉಳಿತದೆ, ರೈತರು ಸಮಸ್ಯೆ ಆಗೋದಿಲ್ಲ, ಯಾರೂ ಸಮಸ್ಯೆ ಆಗೋದಿಲ್ಲ. ಅದು ಸಲುವಾಗಿ ಪ್ರಮುಖವಾಗಿ ಹೂಳು ತೆಗೆಯುವಂಥ ಕೆಲಸ ಮೊದಲನೇ ಹೆಜ್ಜೆಗೆ ಮಾಡಬೇಕು. ನಂತರ ಕಾಂಕ್ರೀಟೀಕರಣಕ್ಕೆ ಮಾಡಬೇಕು. ಏನಾಗ್ತದೆ, ಕಾಂಕ್ರೀಟೀಕರಣ ಮಾಡೋಕೆ ಹೋದ್ರೆ ಫಂಡ್ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕುಂಟನಪ್ಪ ಹೇಳೋದು ಬೇಡ. ತಕ್ಷಣ ಈ ಅಧಿವೇಶನದಲ್ಲಿ ಅದನ್ನು ನಿರ್ಣಯ ಮಾಡಬೇಕು. ಹೂಳು ತೆಗೆದು ಜನರಿಗೆ ಎಂಬ ರೈತರಿಗೆ ನ್ಯಾಯ ಒದಗಿಸಿಕೊಡೋದಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಂತ ನೀವು ಮುಖಾಂತರ ವಿನಂತಿ ಮಾಡ್ತಾರೆ ಸರ್. ಹೂಳು ತೆಗೆದು ಕಾಂಕ್ರೀಟೀಕರಣ ಮಾಡೋದಕ್ಕೆ ಫಂಡ್ ಇಲ್ಲ ಅಂತಂದ್ರೆ, ಜನರ ಹಿತ ಕಾಪಾಡೋದಕ್ಕೆ ದುಡ್ಡಿಲ್ಲ ಅಂತಂದ್ರೆ ಸರ್ಕಾರ ಯಾಕಬೇಕು ಸರ್? ನೋಡ್ರಿ, ವರ್ಷ ಸರ್ಕಾರ ಬರ್ತೈತ್ರಿ, ಇವ್ರು ಸ್ಯಾಂಕ್ಷನ್ ಮಾಡ್ತಾರೆ, ಮತ್ತು ₹1 ಖರ್ಚು ಮಾಡಂಗಿಲ್ರಿ. ಮತ್ತು ಇವ್ರು ನೋಡ್ರಿ, ಈ ಬಳ್ಳಾರಿ ನಾಲ ಒಳಗೆ ಅತಿಕ್ರಮಣ ಆಗ್ತೈತಿ. ಮತ್ತು ನಾವೇನು ಮಾಡ್ತೀವ್ರಿ, ಸರ್ಕಾರ ಕಡೆ ನಾವು ಅತಿಕ್ರಮಣ ಆಗತ್ತೆ ಅಂತ ಸರ್ಕಾರ ಕಡೆ ನಾವು ಲೋಕಾಯುಕ್ತ ಕಡೆ ಹೋಗೋದ್ರಿ. ಇವ್ರು ಸರ್ಕಾರದವ್ರು ಯಾರೂ ಬರಂಗಿಲ್ಲ. ಅವ್ರಿಗೆ ಗಮನಕ್ಕೆ ತಂದ್ರೆ ಯಾರೂ ಬರಂಗಿಲ್ಲ. ನೋಡ್ರಿ, ಈಗ ನೋಡ್ರಿ, ಬಳ್ಳಾರಿ ನಾಲ ಆದ್ರೆ ಅದ್ರ ಬಾಜುಕಿ ಬಫರ್ ಝೋನ್ ಅಂತಾರೆ ರೀ. ಬಫರ್ ಝೋನ್ ಮಾಡ್ಬೇಕ್ರಿ. ಪೈಲ ಬಫರ್ ಝೋನ್ ಅಂತಾರೆ, ಅತ್ತಾಗಿಂದ ಹುಳು ತೆಗ್ಯಾಕ್ಬೇಡ್ರಿ, ಹುಳು ತುಂಬಿದ್ರೆ ಹುಳು ತೆಗ್ಯಾಕ್ಬೇಕ್ರಿ. ಮತ್ತು ಅಲ್ಲೇ ಏನು ಮಾಡ್ತಾರೋ, ಪೈಪ್ ಹಚ್ಚಿರ್ತಾರೋ, ಡ್ರೈನೇಜ್ ಪೈಪ್ ಇದ್ರಾಗೆಲ್ಲ. ಇದೇನಾಗೈತ್ರಿ, ಇದು ಪೈಲ ವರದಾನ ಐತ್ರಿ ನಮ್ಗೆ. ಈಗ ಶಾಪ್ ಆಗೈತೆ ಬಿಟ್ಟೈತ್ರಿ ನಮ್ಗೆ. ಶಾಪ್ ಹಾಕಿದಂದ್ರೆ ಎಂಥ ಶಾಪ್ ಹಾಕಿದಂದ್ರೆ ನಮ್ಗೆ ಇದು ಈ ಜೀವನ ನಡೆಸೋದಕ್ಕೆ ಕಠಿಣ ಆಗೈತ್ರಿ ಸರ್. ಮತ್ತು ಇದ್ರಿ ಸರ್, ಈ 3 ಬೆಳೆ ಬರೋದ ಬೆಳಗಾವಿ ಬಾಸ್ಮತಿ ಅಂದ್ರೆ ಇಡೀ ಜಗತ್ತಿನಲ್ಲಿ 1 ನಂಬರ್ ಐತ್ರಿ. ಮತ್ತು ಇಲ್ಲಿ ಚನ್ನಂಗಿ, ಜವಾರಿ ಚನ್ನಂಗಿ $300 ಕಿಲೋ ಐತ್ರಿ. ಈ ಬೆಳೆ ಭೂಮಿ ಒಳಗೆ ಎಲ್ಲ 3 ಈಗ 4 ಕ್ವಿಂಟಲ್ ಬೆಳೆಸ್ತಿದ್ರಿ. 1 ಎಕರೆಗೆ 4 ಕ್ವಿಂಟಲ್ ಅಂದ್ರೆ ಎಷ್ಟು, $1,40,000 ಬೆಳೆ ಬೆಳೀತಿದ್ರಿ. ಚನ್ನಂಗಿ ಬೆಳೆ, ಭತ್ತ ಬೆಳೆ ಬೇರೆ, ಇಂಥ ಬೆಳೆ ಬರ್ತಿದ್ರಿ ಸರ. ನೀವು ಇಲ್ಲಿ 15 ವರ್ಷಕ್ಕಿಂತ ಪೈಲ ಬಂದಿದ್ರೆ ನೀವು ಇಲ್ಲಿ ಎಲ್ಲ ನೋಡ್ರೆ ಸಮಾಧಾನ ಆಗ್ತೈತ್ರಿ. ಖರೆ ಈಗ ನಾವು ಈ ಬಂಜರ್ ಜಮೀನು ನೋಡೋದಾದ್ರೆ ರೈತರ ಆತ್ಮಹತ್ಯೆ ಮಾಡೋ ಪರಿಸ್ಥಿತಿ ಬಂದೈತ್ರಿ ಈಗ. ಮತ್ತು ನೀವು ಈಗ ಸರ್ಕಾರ ಬರ್ತಾರೆ ಮತ್ತು ಅದೇ ಮಾಡ್ತಾರಂದ್ರೆ ಏನು ಮಾಡೋದ್ರಿ ಸರ್? ರೈತರು ಬದುಕೋದು ಹೆಂಗೆ ರೀ? ಕೆಳಗಡೆ ಏನು ಕಾಂಕ್ರೀಟ್ ಸಿಮೆಂಟ್ ಹಾಕಬೇಕು, ಅದಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತ ಯಾಕೆ ಬೇಕ್ರಿ ಸರ್ಕಾರ ಅನ್ನೋ ಪ್ರಶ್ನೆ. ಇಲ್ಲ, ಸರ್ಕಾರ ಕಡೆ ದುಡ್ಡು ಇಲ್ಲ ಅಂದ್ರೆ ಸರ್ಕಾರ ನಮಗೆ ಬೇಕಾಗಿಲ್ಲ. ಈ ಸರ್ಕಾರ ನಡೀತಿದ್ದು ನಮ್ಮ ರೈತರಗೋಸ್ಕರ. ಮತ್ತು ರೈತರ ಏನು ಟ್ಯಾಕ್ಸ್ ತುಂಬ್ತಾರಲ್ಲ, ರೈತರ ಏನದು ಅನ್ನ ಕೊಡ್ತಾರಲ್ಲ, ಆ ವಿಷಯದಲ್ಲಿ ಅದು ಸರ್ಕಾರ ನಡೀತಾ ಇದೆ. ಕೆಳಗಡೆ ಕಾಂಕ್ರೀಟೀಕರಣ ಮಾಡಬೇಕಂತಿಲ್ಲ. ಸೈಡ್ಗೆ ಅಷ್ಟೇ ಬೌಂಡ್ರಿ ಅಷ್ಟೇ ನಾವು ಕಾಂಕ್ರೀಟೀಕರಣ ವಾಲ್ ಹಾಕಿದ್ರೆ ಅದು ಏನೂ ಆಗಲ್ಲ. ಈ ಮಣ್ಣೇನು ಹಾಕ್ಯಾರಲ್ಲ, ಅದು ಮಣ್ಣು ಆ ವೇಳೆ ಒಳಗೆ ಅದು ಅಂಗಡಿ ಏನದು ತೆಗ್ದಿರಲ್ಲ, ಅಂಗಡಿ ಅವರು ಸಂಸದಿದ್ರಲ್ಲ, ಅವಾಗ ಅವರು ಒಂದು ಟೆಂಡರ್ ಹಾಕಿದ್ರು, ಸ್ವಚ್ಛ ಮಾಡಿದರು. ಆ ಟೆಂಡರ್ ಒಳಗಡೆ ಇಲ್ಲಿಂದ ಮಣ್ಣನ್ನು ತೆಗಿತಾರಲ್ಲ, ಅದು ಮಣ್ಣು ಬೇರೆ ಕಡೆ ಶಿಫ್ಟ್ ಮಾಡಬೇಕಂತ ಅದರೊಳಗೆ ಪಾಯಿಂಟ್ ಇದ್ದು. ಆದರೂ ಸಹಿತ ಕಾಂಟ್ರಾಕ್ಟರ್ ತಮ್ಮ ರೊಕ್ಕ ತಿನ್ನೋ ಸಲುವಾಗಿ ಇದು ಮಣ್ಣನ್ನು ಅವ್ರು ಶಿಫ್ಟ್ ಮಾಡಲಿಲ್ಲ, ಅಲ್ಲೇ ಸೈಡ್ ಹೋಗಿದ್ರು.
ಅದು ಮಣ್ಣು ಆ ಕಡೆ ಶಿಫ್ಟ್ ಮಾಡ್ತಿದ್ದಂದ್ರೆ ಇದು ಎಲ್ಲ ಹೊಲ ಹಾಳಾಗ್ತಾ ಇರಲಿಲ್ಲ. ಬರೀ ಸಾವಿರಾರು ಎಕರೆ ಭೂಮಿ ಹಾಳಾಗ್ತಾ ಇರಲಿಲ್ಲ, ಹಂಗಿಲ್ಲ. ನೀವು ನೋಡಿದ್ರೆ ಪೂರ್ತಿ ನೀವು ಎಳ್ಳೂರು ಹಿಡ್ಕೊಂಡು ಮತ್ಸೆ ಹಿರಣ್ವಾಡಿ ಪೂರ್ತಿ ಎಲ್ಲ ಏನು ನಮ್ಮದು ಅನಗೋಳು, ವಡಗಾವು, ಶಾಪೂರ್, ಜುನೆ ಬೆಳಗಾವ್, ಇವು ಹಲ್ಗಾ, ಇವೆಲ್ಲ ರೈತರದ್ದು ಭೂಮಿ ಹಾಳಾಗ್ತಾಯಿದೆ. ಬರೀ ಸಾವಿರಾರು ಎಕರೆ ಇಲ್ಲ ಒಂದು ವಿಷಯ. ಸೆಕೆಂಡ್ರಿ ಇಲ್ಲಿ ಒಂದು ಈಗ ಕೇಲಿ ಆಗಿದೆ. ಕೇಲಿ ಡೈರೆಕ್ಟ್ ಡ್ರೈನೇಜ್ ಲೈನ್ ಇದ್ರಾಗ ಬಿಟ್ಟಾರು. ಈಗ ಊರದ ಡ್ರೈನೇಜ್ ಲೈನ್ ಮೊದಲೇನಿದ್ದು ಸಣ್ಣ ಊರಿತ್ತು, ಸಿಟಿದೆಲ್ಲ ಇದಕ್ಕೆ ಕನೆಕ್ಟ್ ಇದೆ. ಮತ್ತು ಅದು ತಪ್ಪಿದೆ, ಯಾರೂ ಕೇಳ್ತಾ ಇಲ್ಲ. ಮತ್ತು ಆ ನೀರು ಒಳಗಡೆ ರೈತ ಕೆಲಸ ಮಾಡ್ಬೇಕು, ಆ ಗಟರ್ ನೀರು ಒಳಗಡೆ ರೈತ ಕೆಲಸ ಮಾಡ್ಬೇಕು. ಅದ್ರಾಗನ ಕೈ ಹಾಕಿ ಆ ಕೈಲಿನ ಅನ್ನ ಉಣ್ಬೇಕು. ನಾವು ಇಷ್ಟು ತ್ರಾಸ ತಗೊಂಡು ಜನರಿಗೆ ವ್ಯವಸ್ಥಿತವಾಗಿ ಅನ್ನ ಕೊಡ್ತಾಯಿದ್ದೀವಿ. ಅದು ಅನ್ನನೂ ನಮಗೆ ಇಲ್ಲಿ ಬೆಳೆಸಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಇದು ಬಳ್ಳಾರಿ ನಾಲೆ. ಅದಕ್ಕೆ ನಾನು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ತಾಯಿದ್ದೀನಿ. ನೀವು ಬರೀ ಯಾರು ಮನೆ ಕಟ್ಟಾರು, ಬರೀ ಸಿಟಿಯಲ್ಲೇ ಡೆವಲಪ್ ಆಗ್ತಾಯಿದೆ ಅಲ್ಲೇ ನೋಡಬಾರ್ದ್ರಿ. ಆ ಥರದ ನೀರು ಪೂರ್ತಿ ಎಲ್ಲ ಡ್ರೈನೇಜ್ ನೀರು ಇದರ ಒಳಗೆ ಬರ್ತಾ ಇದೆ. ನೀವು ಕಾಪಾಡಬೇಕಾದ್ರೆ ಮೊದಲು ರೈತರಿಗೆ ಕಾಪಾಡಬೇಕಾಗತ್ತೆ. ರೈತರ ಕಾಪಾಡಿದ್ರನ ದೇಶ ಉಳಿತಿದೆ, ಇಲ್ಲದ್ರೆ ದೇಶ ಉಳಿಕಲೇ ಸಾಧ್ಯನೇ ಇಲ್ಲ ಸರ್. ಕೇವಲ ಸಿಟಿ ಅಂದರೆ ತುಂಬ ದೂರ ಇಲ್ಲ ಸರ್ ಇಲ್ಲಿಂದ. ಇಲ್ಲೇ ನೋಡಿ, ಇಲ್ಲೇ ಹತ್ರ ಇದೆ. ಹಿಂಗೆ ನಡ್ಕೊಂಡು ಹೋದರೆ ಬೆಳಗಾವಿ ಸಿಟಿ ಬಂದ್ಬಿಡುತ್ತೆ. ಸಿಟಿಗೆ ಅಂಟ್ಕೊಂಡಿರುವಂಥ ಜಾಗ ಪ್ರತಿ ವರ್ಷ ಹಿಂಗೆ ಆಗುತ್ತೆ ಅಂದರೆ ಇದು ಭಾಳ ತೊಂದರೆ ಐತೆ ರೀ, ಭಾಳ ತೊಂದರೆ. ಎಲ್ಲರಿಗೂ ತೊಂದರೆ, ಜನರಿಗೆ ತೊಂದರೆ. ಎಲ್ಲ ಡ್ರೈನೇಜ್ ನೀರು ಎಲ್ಲ ಬಿಟ್ಟಿದ್ದಾರೆ ಈಗಲೇ ಸರ್ಕಾರ ಅವರು. ಹೊಲಕ್ಕನ ಬಿಟ್ಟಿದ್ರು ಈ ಹಳ್ಳಕ್ಕೆ. ಮೊದಲು ಅದು ಸ್ವಚ್ಛ ನೀರು ಬರ್ತೈತೆ ರೀ. ಈಗ ಇದು ಸಿಟಿ ಬೆಳೆದಾನ ಡ್ರೈನೇಜ್ ನೀರು ಇಲ್ಲೇ ಬಿಟ್ಟಿದ್ದಾರೆ ರೀ. ಮತ್ತು ಡ್ರೈನೇಜ್ ಇದ್ದಾಗ ನಾವು ಹೆಂಗೆ ಕೆಲಸ ಮಾಡೋದು ಹೆಂಗೆ? ಬೇನು ಬರೋಂಗಿಲ್ಲ ಈ ನೀರಲ್ಲಿ. ಹೊಲನೂ ಬಾದ್ ಆಗ್ತೈತೆ ರೀ, ಎಲ್ಲ ಡ್ರೈ ಆಗ್ಬಿಡ್ತೀವಿ, ಹಾರ್ಡ್ ಆಗ್ತೈತಿ, ಭೂಮಿನೂ ಕೆಟ್ಟ ಹೋಗ್ತೈತೆ ರೀ. ಇದ್ರಾಗ ಏನು ಜೀವಾಣು ಬ್ಯಾಕ್ಟೀರಿಯಾ ಇಲ್ಲೇ ಇಲ್ಲ ಅದ್ರಾಗ. ಅಲ್ಲ ಸರ್, ಈಗ ಈ ನೀರು ತುಂಬ್ಕೊಳ್ಳೋದ್ರಿಂದ ಭೂಮಿನೇ ಕೊಟ್ಟೋಗ್ತಾ ಇದೆ. ಭೂಮಿನ ನಂಬ್ಕೊಂಡು ಜೀವನ ಮಾಡೋ ರೈತರು, ಮತ್ತೊಂದು ರೈತರಿಗೆ ಭೂಮಿ ಇದ್ರೆ ಜನಸಾಮಾನ್ಯರಾಗಿ ನಾವು ಅನ್ನ ತಿನ್ಬೋದು. ಹಳೆಯ ಸಾಹಿತಿಗಳು ರಾಘವೇಂದ್ರ ಜೋಶಿ ಅವರು ಬರೆದ ಬೆಳಗಾವಿ ಪುಸ್ತಕದಲ್ಲಿ ಇದು ಬಳ್ಳಾರಿ ನಾಲಾ ಒಳ್ಳೆಯ ನೀರು, ಫಿಲ್ಟರ್ ನೀರೇನಿತ್ತಲ್ಲ ಅದಕ್ಕಿಂತ ಶುದ್ಧೀಕರಣ ಇತ್ತು. ಅದನ್ನು ಕುಡಿಯಲು ಉಪಯೋಗ ಮಾಡ್ತಿದ್ರು. ಮೊದಲು ವರದಾನ ಇತ್ತು. ಈಗ ಅದೇ ನೀರು ಅಶುದ್ಧವಾಗಿದೆ. ಅವಾಗ ಈಗ ಇಷ್ಟು ಬೆಳಗಾವಿ ಸಿಟಿ ಬೆಳೆದಿರ್ಕಿಲ್ಲ. ಅವಾಗೆಲ್ಲ ಈಗ ಶುದ್ಧ ಇತ್ತು. ಈಗೆಲ್ಲ ಇಲ್ಲೇ ಡ್ರೈನೇಜ್ ನೀರು ಇಲ್ಲೇ ಬಿಡೋದ್ರಿಂದ ಸ್ವಲ್ಪ ಇದು ಅಶುದ್ಧ ಆಗ್ತಿದೆ ನೀರು. ಇದನ್ನು ಒಳ್ಳೆಯ ರೀತಿಯಿಂದ ಮಾಡ್ರಿ ಅಂತೇಳಿ ಬೇಡ್ಕೋತೇವೆ. ಮೊದಲಿನ ನೀರು ಶುದ್ಧ ಕುಡಿಯಲು ನೀವು ಯೂಸ್ ಅದೇ ರೀತಿ ಇನ್ನು ಮುಂದಿನ ಜನರು ನೋಡಬೇಕು ಅಂತ ನಮ್ಮ ಆಸೆ. ನಾವಂತೆ ಆ ಶುದ್ಧೀಕರಣ ನೋಡಿಲ್ಲ. ನಾವು ಆ ಶುದ್ಧೀಕರಣ ನೋಡಿಲ್ಲ. ನಮ್ಮ ಹಿರಿಯರು ಹೇಳಿದ್ದು ಕೇಳಿದ್ದೀವಿ. ಅದನ್ನು ನಾವು ಕುಡಿಯುವಂಗೆ ಆಗ್ಬೇಕ್ರಿ ನೀರು. ನೋಡಿ ಗಟರ್ ನೀರು ಈ ನೀರಿನಿಂದ ರೀ ಅಂತರ್ಜಲ ಸಹಿತ ಕಲುಷಿತಗೊಂಡಿದ್ದದ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಮಗೆ ಈಗೆಲ್ಲ ಹೊಲಗಡ್ಡೆ ಹೇಳ್ತಾರೆ ಬಾವಿಗಳಿದ್ದು. ಆ ಬಾವಿ ಒಳಗೆ ರೈತರು ಆ ನೀರು ಪಂಪ್ ಮಾಡಿ ಜಮೀನು ಬಿಡ್ತಿದ್ರು ಸರ್. ಶುದ್ಧವಾದ ಒಂದು ಬೆಳೆ ತೆಗಿತಿದ್ರು. ಇವತ್ತೇನು ಸರ್, ಈ ನೀರಿನಿಂದ ಬಾವಿಲಿರ್ತ ಅಂತರ್ಜಲದಿಂದ ಅವು ಕೆಟ್ಟೋಗಿ ಅಂಥ ನೀರನ್ನು ನಾವು ಬೆಳೆಗೆ ಹಾಕ್ತಾ ಇದ್ದೇವೆ. ಅದು ವಿಷಕಾರಿ ಬೆಳೆಯುವಂಥ ಪರಿಸ್ಥಿತಿ ಬಂದಿದ್ದದ. ಇದಕ್ಕೆ ಕಾರಣ ಯಾರು ಸರ್? ಸರ್ಕಾರ ನಿಜವಾಗಲೂ ಇದು ಸ್ವಚ್ಛವಾಗಿಟ್ಟಿದ್ರೆ, ಹೂಳು ತೆಗ್ದಿದ್ರೆ, ಇದು ಹೇಳಿದಂಗೆ ಇದು ಗಂಗಾ ರೀತಿಯಾಗಿ ಸ್ವಚ್ಛ ನೀರು ಹೋಗ್ತಿತ್ತು. ಇವತ್ತು ಸಲ ಏನಾಗಿದೆ ಸರ್, ಇದನ್ನು ನೋಡಿದ್ರೆ ಇವತ್ತು ಈ ಏರಿಯಾಗೆ ಬಂದ್ರೆ ಮೂಗು ಮುಚ್ಕೊಳ್ಳೋ ಪರಿಸ್ಥಿತಿ ಬಂದಿದ್ದದ. ತಾವು ನೋಡ್ಬೋದು. ಇದರಲ್ಲಿ ಈಗ ಇರ್ತಕ್ಕಂಥ ಈ ನೀರಿದೆ ಸರ್, ಇದು ಸಂಪೂರ್ಣ ಇದು ಡ್ರೈನೇಜ್ ನೀರು ಸರ್. ಇದು ಮಳೆಗಾಲ ನೀರು ಹರಿದು ಹೋಗ್ತಾರೆ, ನಿಂದಿರ್ತದೆ, ಹಿಂಗತ್ತದ. ಆದರೆ ಇರ್ತಕ್ಕ ನೀರು ನಗರದಲ್ಲಿರ್ತಕ್ಕಂಥ ಡ್ರೈನೇಜ್ ನೀರು ಬಂದಿದ್ದದ. ಇದರಿಂದ ಸರ್ ಪರಿಸರ ಸಂಪೂರ್ಣ ನಾಶ ಆಗಿದ್ದದ. ರೋಗ ರುಜಿನಗಳು ಬರ್ತಾ ಇದ್ದಾವೆ. ರೈತರಾಗಲಿ ಪರಿಸರದಲ್ಲಿರ್ತಕ್ಕ ಜನ ಅನಾರೋಗ್ಯದ ಬಳತಿದ್ದಾರೆ ಸರ್. ತಾವು ನೋಡೋದು ಕೇಲಿ ಆಸ್ಪತ್ರೆ ಕಟ್ಟಿದ್ದು ಜನರ ಆರೋಗ್ಯಕ್ಕೋಸ್ಕರ ಅಲ್ಲ ಸರ್. ನಮಗೇನಿಸ್ತದ, ಹೌದಪ್ಪ ಕೇಲಿ ಆಸ್ಪತ್ರೆ ಇದೆ, ಆರಾಮೆಲ್ಲ ಇಲ್ಲ ಹೂನಂತ ಅನುಕೂಲ ಆಗ್ತದೆ. ಅದರ ಸಲುವಾಗಿ ಇದರಿಂದ ನಾವು ಅನಾರೋಗ್ಯದ ಬಳಕ್ತದೆ ರೈತರಲ್ಲ ಸರ್. ಇವತ್ತು ಈ ರೀತಿ ಒಂದು ಗಂಭೀರವಾದ ಪರಿಸ್ಥಿತಿಯಲ್ಲಿ ಇದ್ದದ. ಯಾಕಂದ್ರೆ ಇರ್ತಕ್ಕಂಥ ವಡಗಾವಿ, ಕಾಸಬಾಗ, ಇದು ಎಳ್ಳೂರಿ ಭಾಗದಲ್ಲಿ ಸರ್ ಅತಿ ಬಡ ಜನ ಇದ್ದಾರೆ ಸರ್. ಬಡವರು ದಿನನಿತ್ಯ ಕೂಲಿ ಮಾಡಿ ಉಪಜೀವನ ಮಾಡೋ ಜನರು ಇದ್ದಾರೆ. ಅವರಿಗೆ ಇವತ್ತು ದಿವಸ ವಿಷ ಉಣಿಸ್ತಕ್ಕಂಥ ಕೆಲಸ ಈ ಬಳ್ಳಾರಿ ನಾಲೆ ಮಾಡ್ತಾ ಇದೆ. ದಯವಿಟ್ಟು ರಾಜ್ಯ ಸರ್ಕಾರನ ಮನವಿ ಮಾಡ್ತಾ ಇದಲ್ಲ, ಇದನ್ನು ನೀವು ನವೀಕರಣ ಮಾಡಿ ಶುದ್ಧವಾಗಿ ಇದು ಗಂಗೆ ರೀತಿ ಹರಿದು ಹೋಗಬೇಕು, ರೈತರಿಗೆ ಅನುಕೂಲ ಆಗಬೇಕಂತ ಈ ಮುಖಾಂತರ ವಿನಂತಿ ಮಾಡ್ತಾರೆ ಸರ್, ತಮ್ಮ ಮಾಧ್ಯಮ ಮುಖಾಂತರ. ಅಂದರೆ ಕಳೆದ 1 ವರ್ಷ 2 ವರ್ಷದಿಂದ ಮಾತ್ರ ಅಲ್ಲ, ಕಳೆದ 20 ವರ್ಷಗಳಿಂದ ಇಲ್ಲಿನ ಗ್ರಾಮಸ್ಥರು, ಇಲ್ಲಿನ ನಿವಾಸಿಗಳು ನರಕ ಯಾತನೆಯನ್ನು
ಅನುಭವಿಸ್ತಾ ಇರುವಂಥದ್ದು. ಬಳ್ಳಾರಿ ನಾಲೆ ಒಂದು ಕಾಲದಲ್ಲಿ ಇಲ್ಲಿ ಸಿಹಿ ನೀರಿತ್ತು, ಇದನ್ನು ಕುಡಿಯೋದಕ್ಕೆ ಬಳಸ್ತಾ ಇದ್ರು. ಆದರೆ ಈಗ ಅದೇ ನಾಲೆಯ ನೀರು ನಮಗೆ ವಿಷದ ರೀತಿಯಲ್ಲಿ ಕಾಣ್ತಾ ಇದೆ, ನಮ್ಮ ಬೆಳೆಗಳನ್ನು ನಾಶ ಮಾಡ್ತಾ ಇದೆ, ನಮ್ಮ ಜೀವನವನ್ನು ಕಿತ್ಕೊಳ್ತಾ ಇದೆ. ಇಲ್ಲೊಬ್ಬರು ರೈತರು ಹೇಳ್ತಾ ಇದ್ರು, ಹೀಗೆ ಮುಂದುವರೆದ್ರೆ ನಾವು ಆತ್ಮಹತ್ಯೆಗೆ ಮುಂದಾಗಬೇಕಾಗುತ್ತೆ ಅನ್ನುವಂಥ ರೀತಿಯ ತಮ್ಮ ಮನದಾಳದಲ್ಲಿರುವಂಥ ಅಸಮಾಧಾನವನ್ನು, ಬೇಸರವನ್ನು ಅವರು ಸರ್ಕಾರದ ವಿರುದ್ಧ ನ್ಯೂಸ್18 ಮೂಲಕವಾಗಿ ವ್ಯಕ್ತಪಡಿಸ್ತಾ ಇರುವಂಥದ್ದು. ನಿಜಕ್ಕೂ ಪ್ರತಿ ವರ್ಷ 3 ಬೆಳೆ ಬೆಳೆದ್ರೆ ಆ 3 ಬೆಳೆಯೂ ಕೂಡ ಬಳ್ಳಾರಿ ನಾಲೆಯಲ್ಲಿ ಆಗುವಂಥ ನೆರೆಗೆ ತುತ್ತಾಗುತ್ತೆ ಅಂತಂದರೆ ಜನರ ಈ ಒಂದು ದೊಡ್ಡ ಗಂಭೀರವಾಗಿರುವಂಥ ಸಮಸ್ಯೆಯನ್ನು ಕೇಳಿಸಿಕೊಳ್ಳಲಾಗದಷ್ಟು ಸರ್ಕಾರ ಯಾಕೆ ಕಿವುಡಾಗಿದೆ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ.